ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಶ್ಮಿ ರಾಜ್ ವ್ಲಾಗ್ಸ್. ನಮ್ಮ US ಪಯಣ ನಿಮ್ಮೊಂದಿಗೆ. ಈ ವ್ಲಾಗಲ್ಲಿ ನಾವು ನಯಾಗರ ಫಾಲ್ಸ್ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವುಡ್ ಲೈಕ್ ಟು ಆ್ಯಡ್ ಮೈ ಟಿಪ್ಸ್ ಫಾರ್ ದ ಟ್ರಿಪ್. ಇವತ್ತು ಹೋಗೋಣ ಬನ್ನಿ ವಿಶ್ವ ಪ್ರಸಿದ್ಧಿ ಸುಂದರ ಜಲರಾಶಿ. ವೆಲ್ಕಮ್ ಟು ನಯಾಗರ ಫಾಲ್ಸ್, ವರ್ಲ್ಡ್ಸ್ ಫೇಮಸ್ ನ್ಯಾಚುರಲ್ ವಂಡರ್. That's a beautiful waterfall. ಇದು ಅಮೆರಿಕ ಮತ್ತು ಕೆನಡಾ ದೇಶಗಳ ಅತಿ ದೊಡ್ಡ ಮತ್ತು ಅತ್ಯಂತ ಸುಂದರ ಜಲಪಾತ. ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದ ನಯಾಗರ ಫಾಲ್ಸ್. ಈ ಜಲಪಾತ ಎರಡೂ ದೇಶದೊಳಗೆ ಹರಡ್ಕೊಂಡೈತ್ರಿ. ಈ ಬೋರ್ಡ್ ನೋಡ್ರಿ, ರೇನ್ಬೋ ಬ್ರಿಡ್ಜ್ ಪೆಡೆಸ್ಟ್ರಿಯನ್ಸ್ ಟು ಕೆನಡಾ ಅಂತದ. ಅದು ಕೆನಡಾಕ್ಕೆ ಹೋಗೋದು, ಅಮೆರಿಕ ಇಂದ ಬಂದವರು ಈ ಸೈಡ್ ಹೋಗೋದು. ಇದು ನಯಾಗರ ಫಾಲ್ಸ್ ಸ್ಟೇಟ್ ನಯಾಗರ ಫಾಲ್ಸ್ ಹೈಲೈಟ್ಸ್ ಅನ್ನು ಹೇಳ್ಕೊಡ್ತದ್ರಿ. ನಾವೊಂದು ಸ್ವಲ್ಪ ಅದ ಬೋರ್ಡ್ ನೋಡ್ಕೊಂಡು ಅಂದ್ರೆ ನಮ್ಗೆ ಅರ್ಥ ಆಗ್ತೈತಿ ಎಲ್ಲೇ ಎಂಟ್ರಿ ಲಾಬಿ ಅದ, ನೆಕ್ಸ್ಟ್ ಹೆಂಗೆ ಹೋಗ್ಬೇಕು, ಪರ್ಸ್ಪೆಕ್ಟ್ ಪಾಯಿಂಟ್ ಎಲ್ಲದ, ಕೇವ್ ಆಫ್ ದ ವಿಂಡ್ಸ್ ಯಾವ ಕಡೆ ಹೋಗ್ಬೇಕು, ಟೆರಪಿನ್ ಪಾಯಿಂಟ್ ಎಲ್ಲದ, ಆಮೇಲೆ 3 ಸಿಸ್ಟರ್ಸ್ ಐಲ್ಯಾಂಡ್, ಲೂನಾರ್ ಐಲ್ಯಾಂಡ್, ಡಿಸ್ಕವರಿ ಸೆಂಟರ್ ಆ್ಯಂಡ್ ಅಕ್ವೇರಿಯಮ್, ಆಮೇಲೆ ವಿಸಿಟರ್ ಅಮ್ಯುನಿಟೀಸ್ ಎಲ್ಲ ಕರೆಕ್ಟಾಗಿ ಅಲ್ಲೇ ಇನ್ಫಾರ್ಮೇಷನ್ ಬೋರ್ಡ್ ಒಳಗೆ ಡಿಸ್ಪ್ಲೇ ಮಾಡಾರ್ರಿ. ಅದು ನಿಮಗೆ ಒಂಥರ ಹೈಲೈಟ್ಸ್ ಕೊಡ್ತದೆ. ಟಿಪ್ ನಂಬರ್ 1 ಅಂತಂದ್ರೆ ಎಷ್ಟು ಜಲ್ದಿ ಆಗ್ತದೆ ಬೆಳಗ್ಗೆ ಅಷ್ಟು ಜಲ್ದಿ ಬಿಡ್ರಿ. ಯಾಕಂದ್ರೆ ಕಾರ್ ಪಾರ್ಕಿಂಗ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ನೀವು ಲೇಟ್ ಮಾಡ್ದಂಗೆ ಇಲ್ಲಿ ಸ್ಟೇಟ್ ಪಾರ್ಕ್ ಒಳಗೆ ಪಾರ್ಕಿಂಗ್ ಸಿಗಂಗಿಲ್ಲ, ಸ್ವಲ್ಪ ದೂರ ಆಗ್ತದೆ. ಮಕ್ಕಳಿದ್ರೆ ಮತ್ತು ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು. ನಿಯರ್ ಬೈ ಚೀಪ್ ಕಾರ್ ಪಾರ್ಕಿಂಗ್ ಅದಾವ, ಬಟ್ ಹುಡ್ಕೊಂಡು ಹೋಗ್ಬೇಕು. ಮತ್ತು ಟಿಪ್ ನಂಬರ್ 2, ಸಮ್ಮರ್ ಇಸ್ ದ ಬೆಸ್ಟ್ ಟೈಮ್ ಟು ವಿಸಿಟ್ ದ ನಯಾಗರ ಫಾಲ್ಸ್. ಜೂನು ಬೇಡ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಟಿಲ್ ಅಕ್ಟೋಬರ್ ಇಸ್ ದ ಫೈನ್ ಅಂತ ಅನಿಸ್ತೀರಿ ನಮಗೆ. ಯಾಕಂದ್ರೆ ಅಕ್ಟೋಬರ್ ಆದಮೇಲೆ ಚಳಿನೂ ಜಾಸ್ತಿ ಆಗ್ತೈತಿ. ಫಸ್ಟ್ ಆಫ್ ಆಲ್ ವಾಟರ್ ಫಾಲ್ಸ್ ನೈಟ್ ಆದಂಗೆಲ್ಲ ಚಳಿ ಭಾಳ ಬರ್ತದೆ. ದೋ ನಮ್ಮ ವಿಸಿಟಿಂಗ್ ಟೈಮ್ ಜುಲೈ ಇದ್ರೂ ನೈಟ್ ಭಾಳ ಚಳಿ ಅನ್ನಿಸ್ತು ಮಕ್ಕಳಿಗೆಲ್ಲ ನಮಗೆಲ್ಲ. ಮಾರ್ನಿಂಗ್ ಕಂಫರ್ಟೇಬಲ್ ಕ್ಲಾತ್ ಇದ್ರೂ ವಾಟರ್ ಫಾಲ್ಸ್ ಒಳಗೆ ಡ್ರೆಸ್ ವೆಟ್ ಆಗತ್ತೈತಿ. ಮಕ್ಕಳಿದ್ರೆ ಸ್ಪೇರ್ ಆಫ್ ಡ್ರೆಸ್ಸಸ್ ಇಟ್ಕೊಂಡು ಬರ್ರಿ. ಮಾರ್ನಿಂಗ್ ಐ ಪ್ರಿಫರ್ ಅ ಕಂಫರ್ಟೇಬಲ್ ಕ್ಲಾತ್ಸ್, ಬಟ್ ಇಫ್ ಯು ಪ್ಲ್ಯಾನ್ ಫಾರ್ ದ ಫೈರ್ವರ್ಕ್ಸ್ ಆ್ಯಂಡ್ ದ illumination, better have the jerkins for the kids as well as for the adults. Tip number 3, ಅಲ್ಲಿ ಅಡ್ಡಾಡೋದು ಜಾಸ್ತಿ ಇರೋದ್ರಿಂದ ಮತ್ತು ನಯಾಗರ ಫಾಲ್ಸ್ ಕೆಳಗೆ ಹೋದಾಗೆಲ್ಲ ನಾವು ಫುಲ್ ಡ್ರೆಂಚ್ ಆಗ್ತೀವಿ. ಸೊ ಕಂಫರ್ಟೇಬಲ್ ಶೂಸ್ ಅಂದರೆ ವಾಟರ್ ಪ್ರೂಫ್ ಶೂಸ್ ಆಗಿರ್ಬೋದು, ಇಲ್ಲ ನಿಮ್ಮದು ಕ್ಲಾಸ್ ಆಗಿರ್ಬೋದು, ಬಕಲ್ಸ್ ಆಗಿರ್ಬೋದು, ಕಂಫರ್ಟೇಬಲ್ ವೇರ್ ಸ್ಲಿಪ್ಪರ್ಸ್ ಇರಬೇಕು. ಟಿಪ್ ನಂಬರ್ 4, ಮಕ್ಕಳಿದ್ರೆ ಸ್ಟ್ರಾಲರ್ ಅಂತೂ ಕಂಪಲ್ಸರಿ ಅಂತಲ್ಲ, ಬೇಸ್ಡ್ ಆನ್ ನಿಮ್ಮ ಮಕ್ಕಳ ಮೇಲೆ ನೀವು ಡಿಸೈಡ್ ಮಾಡ್ಬೋದು. ಬಟ್ ಓಡಾಡೋದಂತೂ ಜಾಸ್ತಿ ಇರುತ್ತೆ. ಸ್ಟ್ರಾಲರ್ಗೆ ಪಾರ್ಕ್ ಮಾಡಿಬಿಟ್ಟು ಮುಂದೆ ಹೋಗೋಕ್ಕೆ ಫೆಸಿಲಿಟಿ ಎಲ್ಲ ಇದೆ. ಬೆಟರ್ ಕಿಡ್ಸ್ ಇದ್ದವರು ಸ್ಟ್ರಾಲರ್ನ ಪ್ರಿಫರ್ ಮಾಡ್ಬೋದು. ಟಿಪ್ ನಂಬರ್ 5, ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿದ್ರು ನಯಾಗರ ಫಾಲ್ಸ್ ಬೋರ್ಡಿಂಗ್ ಪಾಸ್ ತೊಗೋಬೇಕಾದ್ರೆ ನಾವು ಎಲ್ಲರ ಜೊತೆ ಕ್ಯೂವಲ್ಲೇ ನಿಲ್ಲಬೇಕಾಗುತ್ತೆ. ಸೊ ಒಬ್ಬರು ಕ್ಯೂವಲ್ಲಿ ನಿಂತ್ಕೊಂಡು ಮಿಕ್ಕಿದವರು ತಿಂಡಿ ತಿನ್ನೋದು ಏನಾದರೂ ಇದ್ದರೆ ತಿಂದ್ಕೊಂಡು ಮತ್ತೆ ಲೈನನ್ನು ಜಾಯ್ನ್ ಆಗ್ಬೋದು. ನಾವು ಗ್ರೂಪಲ್ಲಿ ಬಂದಿರೋದ್ರಿಂದ ಒಬ್ಬರು ಲೈನಲ್ಲಿ ನಿಂತ್ಕೊಂಡು ಮಿಕ್ತವರೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ಲೈನ್ಗೆ ಜಾಯ್ನ್ ಆದ್ವಿ. ಈ ಟಿಕೆಟ್ ಕೌಂಟ್ರ್ ಪಕ್ಕನೇ ರೆಸ್ಟ್ ರೂಮ್ಸು ಇದೆ. ಪಕ್ಕ ಅಂದರೆ ಬಿಫೋರ್ ಎಂಟ್ರಿಂಗ್ ಟು ಟಿಕೆಟ್ಸ್ ಕೌಂಟರ್ ಸೈಡಲ್ಲೇ ಬರುತ್ತೆ. ನಮ್ದು ಇವತ್ತಿನ ಡೇ ಪ್ಲ್ಯಾನಲ್ಲಿ ಮೇಡ್ ಆಫ್ ದ ಮಿಸ್ಟ್, ಲಂಚ್ ಬ್ರೇಕ್, ಕೇವ್ ಆಫ್ ದ ವಿಂಡ್ಸ್, illumination ಆ್ಯಂಡ್ ಫೈರ್ವರ್ಕ್ಸ್ ಇಷ್ಟೆಲ್ಲ ಪ್ಲ್ಯಾನ್ ಇತ್ತು. ನಾವೀಗ ಮೇಡ್ ಆಫ್ ದ ಮಿಸ್ಟ್ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡಿಕೊಂಡು ಮೇಡ್ ಆಫ್ ದ ಮಿಸ್ಟ್ ಒಳಗಡೆ ಹೋಗ್ತೀವಿ. ಟಿಪ್ ನಂಬರ್ 5, ನಮ್ಮ ಪರ್ಸ್ನಲ್ ಬಿಲಾಂಗಿಂಗ್ಸನ್ನು ಇಲ್ಲಿ ಇಡಕ್ಕೆ ಏನೂ ಲಾಕರ್ ಫೆಸಿಲಿಟಿ ಇರೋಂಗಿಲ್ಲ. ನಮ್ಮ ಬ್ಯಾಗ್ ಜೊತೆ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ವಾಟರ್ ಪ್ರೂಫ್ ಬ್ಯಾಗನ್ನು ತರಬೇಕು. ಮೇಡ್ ಆಫ್ ದ ಮಿಸ್ಟ್ ಪಾಸಿಂಗ್ ಬೋರ್ಡ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಾವು ಬರೋದು ಅಬ್ಸರ್ವೇಷನ್ ಟವರ್. ಈ ಅಬ್ಸರ್ವೇಷನ್ ಟವರ್ ಒಳಗೆ ನಮ್ಮ ಮಕ್ಕಳ ಸ್ಟ್ರಾಲರನ್ನು
ಸೈಡ್ಗೆ ಪಾರ್ಕ್ ಮಾಡಿಬಿಟ್ಟು ಮುಂದೆ ನಾವು ಕೆಳಗೆ ಮೇಡ್ ಆಫ್ ದ ಮಿಸ್ಟ್ ಈಗ ಕಾಣಿಸತ್ತದ ನೋಡ್ರಿ, ಮೇಡ್ ಆಫ್ ದ ಮಿಸ್ಟ್ಗೆ ನಾವು ಹೋಗ್ತೀವಿ. ಅವ್ರು ನಮಗೆ ಅಬ್ಸರ್ವೇಷನ್ ಟವರ್ ಟು ಕೆಳಗಡೆ ಮೇಡ್ ಆಫ್ ದ ಮಿಸ್ಟ್ ಹೋಗ್ಬೇಕಂದ್ರೆ ಲಿಫ್ಟ್ ಫೆಸಿಲಿಟಿ ಅದ, ಅಲ್ಲಿಂದ ನಾವು ಹೋಗಬೇಕು. ಟಿಪ್ ನಂಬರ್ 6 ಅಂತಂದ್ರೆ ನಮ್ಮ ಮೊಬೈಲು ಡ್ರೆಂಚ್ ಆಗ್ತೈತಿ. ಸೊ ಮೊಬೈಲ್ಗೆ ಸೇಫ್ಟಿ ಮೊಬೈಲ್ ವಾಟರ್ ಪ್ರೂಫ್ ಕವರನ್ನು ತೊಗೋಬೇಕು. ಬ್ಯಾಕ್ ಸೈಡ್ ವ್ಯೂ ಕೆನಡಾ ರೇನ್ಬೋ ಬೀಚ್. ಬಟ್ ನಾವಿದ್ದೀವಿ ಅಮೇರಿಕಾ ನ್ಯೂಯಾರ್ಕ್ ಸೈಡ್. ಅವ್ರು ಹಿಂಗೆ ಬ್ಲೂ ಪಾಂಚೋ ಕೊಡ್ತಾರೆ. ಬ್ಲೂ ಪಾಂಚೋ ಒಂದು ಸೈಡ್ ಬೋಟ್ ಒಳಗೆ ಇಟ್ಟಿದ್ವಿ. ಟಿಪ್ ನಂಬರ್ 7, ಇಫ್ ಯು ಆರ್ ವರೀಡ್ ಅಬೌಟ್ ದ ಸೀ ಸಿಕ್ನೆಸ್ ಅಂದ್ರೆ ಯಾರಿಗ ನೀರಿಂದ ಭಯ ಇತ್ತು ಅಂದ್ರೆ ಡೋಂಟ್ ವರಿ, ಇದು ಕಂಪ್ಲೀಟ್ ಸೇಫ್ ಎಲೆಕ್ಟ್ರಿಕ್ ಬೋಟ್ ಅದ. ದಿಸ್ ಇಸ್ ಟೋಟಲಿ ಫೈನ್. ಅಂಥವ್ರು ಫಸ್ಟ್ ಫ್ಲೋರ್ ಡೆಕ್ ಒಳಗೆ ಕೂತ್ಕೊಡ್ರಿ. ಒಳಗಡೆ ಸೀಟ್ ಫೆಸಿಲಿಟಿನೂ ಅದ, ಆರಾಮಾಗಿ ಕೂತ್ಕೊಂಡು ನೋಡಬಹುದು. ಗ್ರ್ಯಾಬ್ ದ ಸೆಕೆಂಡ್ ಫ್ಲೋರ್ ಆಫ್ ದ ಡೆಕ್. ಯಾರು ಫಾಲ್ಸ್ ದ ವೈಬ್ರೇಷನ್ ಫೀಲ್ ಮಾಡ್ಕೋಬೇಕಂತೀರಿ, ಫಾಲ್ಸ್ನ ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕಂತೀರಿ, ಯು ಹ್ಯಾವ್ ಟು ಅಕ್ಯುಪೈ ದ ಪ್ಲೇಸ್ ಇನ್ ದ ಸೆಕೆಂಡ್ ಫ್ಲೋರ್ ಆಫ್ ದ ಡೆಕ್. ನಾವೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಒಳಗಿದ್ವಿ. ಬನ್ನಿ ಎಲ್ಲರೂ ಹತ್ತರಿಂದ ಜಲಪಾತ ನೋಡೋಣ. What an exhilarating experience. This waterfall is spanning the border between Newark in USA and Ontario in Canada. ಜಲಪಾತದ ಒಂದು ಭಾಗದಲ್ಲಿ ಅಮೇರಿಕಾ, ಇನ್ನೊಂದು ತುದಿಯಲ್ಲಿ ಕೆನಡಾ. ಇವೆರಡರ ಮಧ್ಯ ಅಂದರೆ ನಡುವೆ ಹರಿಯೋದು ನಯಾಗರ ನದಿ. ನಯಾಗರ ಅಂದರೆ 3 ಜಲಪಾತಗಳ ಸಂಗಮ. ಅಮೇರಿಕನ್ ಫಾಲ್ಸ್ ಈರಿ ಸರೋವರ, ಬ್ರೈಡಲ್ ವೇಲ್ ಫಾಲ್ಸ್ ನಯಾಗರ ರಿವರ್, ಕೆನಡಾ ಒಂಟಾರಿಯೋ ಫಾಲ್ಸ್ ಅದು ಒಂಟಾರಿಯೋ ಲೇಕ್. ನಾವು ಈಗ ನೋಡೋದು ಅಮೇರಿಕನ್ ಫಾಲ್ಸ್ ಮತ್ತು ಬ್ರೈಡಲ್ ವೇಲ್ ಫಾಲ್ಸ್. ಈಗ ನಾವು ನೋಡ್ತಿರೋದು ಹಾರ್ಸ್ ಶೂ ಫಾಲ್ಸ್. ಇದು ಕೆನಡಾ ಒಂಟಾರಿಯೋ ಫಾಲ್ಸ್ ಅಂತ ಹೇಳ್ತಾರೆ. ದಿಸ್ ಇಸ್ ದ ಬಿಗ್ಗೆಸ್ಟ್ ಫಾಲ್ಸ್ ಅಮಾಂಗ್ 3. ಆ ನೀರಿನ ರಭಸಕ್ಕೆ ಬೋಟು ವೈಬ್ರೇಟ್ ಆಗ್ತಿರುತ್ತೆ. ಆ ಫಾಲ್ಸ್ ವೈಬ್ರೇಷನ್ನು ದಟ್ ವಿ ಕ್ಯಾನ್ ಫೀಲ್ ದ ವೈಬ್ರೇಷನ್ ಇನ್ ಯುವರ್ ಬಾಡಿ ಫ್ರಮ್ ದ ಫಾಲ್ಸ್. ಹೇಳಬೇಕಂದ್ರೆ ಥರೋಲಿ ವಿ ಎಂಜಾಯ್ಡ್ ಆ ಫ್ಯೂ ಮೂಮೆಂಟ್ಸ್ ವಿಲ್ ಟೇಕ್ ಅಸ್ ಕ್ಲೋಸ್ ಟು ದ ಫಾಲ್ಸ್. ಡೋಂಟ್ ಮಿಸ್ ದ ಮೇಡ್ ಆಫ್ ದ ಮಿಸ್ಟ್ ಎಕ್ಸ್ಪೀರಿಯನ್ಸ್. ದಿ ಬ್ಯೂಟಿಫುಲ್ ಅಮೇರಿಕನ್ ಫಾಲ್ಸ್ ವ್ಯೂ. ಅಮೇರಿಕನ್ ಫಾಲ್ಸ್ ವ್ಯೂ. ನೆಕ್ಸ್ಟ್ ಬರೋದೆ ಬ್ರೈಡಲ್ ವೇಲ್ ಫಾಲ್ಸ್. ಬ್ರೈಡಲ್ ವೇಲ್ ಫಾಲ್ಸ್ is the smallest falls among 3. Canada Horseshoe Falls. ನಾನು ನಮ್ಮ ಪಾಪುಗೆ ತಲೆ ಕಟ್ಕೊಳಕ್ಕೆ ಸ್ಮಾಲ್ ಕ್ಯಾಪು ತೊಗೊಂಡು ಹೋಗಿದ್ದೆ. ಬಿಕಾಸ್ ಫುಲ್ ನೀರು ಸಿಡಿತದ. ವಿ ಕಂಪ್ಲೀಟ್ಲಿ ಡ್ರೆಂಚ್. Truly an amazing experience at the Niagara. Bye to Niagara Falls, and I just love the Niagara.
Final pick from the Niagara boat. Yay! We pick number 9. ಮಿಡ್ ಆಫ್ ದ ಮಿಸ್ಟ್ ಆದ ನಂತರನೇ ನೀವು ಬ್ಲೂ ಪಾಂಚೋ ಕೊಟ್ಟಿರ್ತಾರಲ್ಲ ಅದನ್ನ ರಿಮೂವ್ ಮಾಡಿ ಅಲ್ಲೇ ಹಾಕ್ಬೇಡ್ರಿ. ಹಂಗೆ ಈ ಸೈಡ್ ಒಂದು ಕ್ರೋಸ್ ನೆಸ್ಟ್ ಅಂತ ಅದ. ಕ್ರೋಸ್ ನೆಸ್ಟ್ ಎಂಟ್ರೆನ್ಸ್ ಜಸ್ಟ್ ನಿಮ್ದು ವಾಶ್ರೂಮ್ ಅದಲ್ಲ, ವಾಶ್ರೂಮ್ ಪಕ್ಕದಿಂದ ಹಿಂಗೆ ಈ ಸೈಡ್ ಕಾಣಿಸ್ತದಲ್ಲ, ಇದು ಕ್ರೋಸ್ ನೆಸ್ಟ್ ಎಂಟ್ರೆನ್ಸ್. ಕ್ರೋಸ್ ನೆಸ್ಟ್ ವ್ಯೂನು ಭಾಳ ಚಂದ ಅದ. ನಿಮಗೆ ಫಾಲ್ಸ್ನ ಅಗದಿ ಹತ್ತಿರಿಂದ ನೋಡ್ಬೋದು ನೀವು. ಇಫ್ ಯು ಆರ್ ಹಿಯರ್ ಫಾರ್ ದ ಮೇಡ್ ಆಫ್ ದ ಮಿಸ್ಟ್, ಡೋಂಟ್ ಮಿಸ್ ದ ಕ್ರೋಸ್ ನೆಸ್ಟ್ ಆಸ್ ವೆಲ್. ಆ ಸೇಮ್ ಬ್ಲೂ ಪಾಂಚೋನೇ ಹಾಕ್ಕೊಂಡು ಈ ಸೈಡ್ ಹೋಗ್ರಿ, ಬಟ್ಟೆ ಎಲ್ಲ ಹಸಿ ಆಗ್ತೈತಿ. ಯು ವಿಲ್ ಬಿ ಕಂಪ್ಲೀಟ್ಲಿ ಡ್ರೆಂಚ್ಡ್. ಕ್ರೋಸ್ ನೆಸ್ಟ್ನ ಎಕ್ಸ್ಪೀರಿಯನ್ಸ್ ಬಹಳ ಚಲೋ ಐತೆ. ಅದು ಮುಗಿಸ್ಕೊಂಡ್ಮೇಲೆ ಎಕ್ಸಿಟಿವ್ ಎಲಿವೇಟರ್ಸ್ ಕಡೆ ಹೋಗಿ ಬ್ಯಾಕ್ ಟು ಅಬ್ಸರ್ವೇಷನ್ ಟವರ್. ಈ ಅಬ್ಸರ್ವೇಷನ್ ಟವರಲ್ಲಿನೂ ಫಾಲ್ಸ್ ವ್ಯೂಸ್ ಭಾಳ ಚಂದ ಅದ ರೀ. ಇಲ್ಲಿ ಬ್ಲೂ ಪಾಂಚೋ ಹಾಕೊಂಡು ಬಂತಾರಲ್ಲ, ಅದು ಕ್ರೋಸ್ ನೆಸ್ಟ್. ದೋ ಮೇಡ್ ಆಫ್ ದ ಮಿಸ್ಟ್ ಬೋಟ್ ಟೂರ್ 20 ಮಿನಿಟ್ಸ್ ಮೇಲೆ ಕ್ಯೂ, ಅಲ್ಲಿ ಕೆಳಗಡೆ ಹೋದ್ಮೇಲೆ ಕ್ಯೂ ಅಂತ ಫುಲ್ ಟೈಮ್ ಕನ್ಸ್ಯೂಮ್ ಮಾಡ್ತದೆ. ಸೊ ಇಟ್ಸ್ ಆಲ್ರೆಡಿ ಅವರ್ ಲಂಚ್ ಬ್ರೇಕ್ ಟೈಮ್. ನಾವು ಪಾರ್ಕಲ್ಲೇ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ, ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಪೋಸ್ಟ್ ಲಂಚ್ ಪ್ಲ್ಯಾನ್ ಅಂತಂದರೆ ಕೇವ್ ಆಫ್ ದ ವಿಂಡ್ಸ್ ಆ್ಯಂಡ್ ನೈಟ್ ಫೈರ್ ವರ್ಕ್ಸ್ ಆ್ಯಂಡ್ ದ ಇಲ್ಯುಮಿನೇಷನ್. ನೆಕ್ಸ್ಟ್ ವ್ಲಾಗಲ್ಲಿ ಕೇವ್ ಆಫ್ ದ ವಿಂಡ್ಸ್ ಮತ್ತು ಇಲ್ಯುಮಿನೇಷನ್ ಫೈರ್ ವರ್ಕ್ಸ್ ಆಫ್ ದ ನಯಾಗರಾ ಫಾಲ್ಸನ್ನು ಕವರ್ ಮಾಡ್ತೀನಿ. ಇಫ್ ಯು ಫೈಂಡ್ ಮೈ ವ್ಲಾಗ್ ಇನ್ಫಾರ್ಮೇಟಿವ್, ಪ್ಲೀಸ್ encourage us by subscribing my channel. Thank you.